ಇಲ್ಲಿ 1 ವರ್ಷ ಇದ್ದಾಗ ದರ್ಶನಾಗೆ ಇದ್ರು ಬಿಟ್ರೆ ಮುಂಗೋಪ ಅಥವಾ ಸಿಟ್ಟು, ನಾನು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಅನ್ನೋ ದೌಲತ್ತು, ದರ್ಪ ಯಾವುದನ್ನು ನಾನು ಕಂಡಿಲ್ಲ. ನಾವ್ಯಾರೂ ಕಂಡಿಲ್ಲ. ಆ ವ್ಯಕ್ತಿಗೆ ಆ ಗುಣಗಳೇ ಇರ್ಲಿಲ್ಲ. ಇಲ್ಲಿ ಬಂದಾಗ ನಾ ಹೇಳಿದ್ನಲ್ಲ, ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ನೇಮ್ ಇತ್ತು ಬಿಟ್ರೆ, ಅಪ್ಪನ ಹೆಸರು ಬೇಕು ಮಕ್ಕಳಿಗೆ, ಆ ನೇಮ್ ಇತ್ತು ಬಿಟ್ರೆ ದೌಲತ್ತು, ದರ್ಪ ಅದೇನು ಗೊತ್ತೇ ಇರ್ಲಿಲ್ಲ. ನಾವು ಅವನಲ್ಲಿ ಏನನ್ನೂ ಕಂಡಿಲ್ಲ. ನಾನು ಇದನ್ನ ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ಅವನಲ್ಲಿ ಆ ಗುಣಗಳು, ಈಗೇನು ಎಲ್ರು ಬೈತಾ ಇದ್ದಾರಲ್ಲ ದರ್ಶನ್ಗೆ, ಆ ಗುಣಗಳು ಯಾವುದೂ ಇರ್ಲಿಲ್ಲ. ನಾವು ಕಂಡಂತೆ ದರ್ಶನ್ ಎಷ್ಟು ಸರಳ ವ್ಯಕ್ತಿ, ಸಜ್ಜನಿಕೆ, ಮಾತು ನೇರ ನುಡಿ, ನೇರ ನಡೆ, ಏನು ಕಂಡಿದ್ದನ್ನ ಕಂಡಂತೆ ಹೇಳೋ ವ್ಯಕ್ತಿ. ನಾನು ಇತ್ತೀಚೆಗೆ ಈಗ ರೀಸೆಂಟ್ ಆಗಿ 2 ವರ್ಷದಿಂದ ನಮ್ಮ ಮನೆಗೆ ಬಂದಾಗ, 2 ವರ್ಷದಿಂದ ನಮ್ಮ ಮನೆಗೆ ಬಂದಾಗ ನಾನು ಕಂಡ ದರ್ಶನ್ ಇದಾರಲ್ಲ, ತೂಕದ ವ್ಯಕ್ತಿ. ಯಾವುದು ನಾವು ಅವರಲ್ಲಿ ಲೋಪಗಳನ್ನ ಹುಡ್ಕೋದಕ್ಕೆ ನನ್ನ ಸಾಧ್ಯನೇ ಇಲ್ಲ. ನೇರ ನುಡಿ, ನೇರ ನಡೆ. ನಾನು ತೂಗುದೀಪ್ ಶ್ರೀನಿವಾಸ್ ಮಗ ಅಂತ ಎಲ್ಲೂ ಹಮ್ಮು ತೋರಿಸ್ಲಿಲ್ಲ, ಅಹಂ ಮಾಡಿಲ್ಲ. ನೀನಾಸಮಿಂದ ಹೊರಗೆ ಹೋಗ್ಬೇಕಿದ್ರು ಅಷ್ಟೇನೆ, ಎಷ್ಟು ಸಾಧಾರಣವಾಗಿ ಬಂದ್ರು ಅಷ್ಟೇ ಸರಳತೆಯಿಂದ ಹೊರಗಡೆ ಹೋದ್ರು. ಆಮೇಲೆ ಆಟೋಮೆಟಿಕ್ ಆಗಿ ಅವರಿಗೆ ಸಿನಿಮಾದಲ್ಲಿ ಮಾಡಿದ್ರು, ಹೆಸರು ಬಂತು, ಗೌರವ ಬಂತು, ದುಡ್ಡು ಬಂತು, ಸಂಪಾದನೆ ಮಾಡಿದ್ರು. ವ್ಯಕ್ತಿ ಬೆಳೆದ ಹಾಗೆ ಬುದ್ಧಿಗಳು ಬೆಳೀತಾ ಹೋಗುತ್ತೆ. ಆಮೇಲೂ ನಾನು ದರ್ಶನನ ಬದಲಾಗಿರೋದನ್ನ ನೋಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಅಂತಂದ್ರೆ, ನಾನು ಪ್ರತಿ ವರ್ಷ ಅವರ ಮನೆಗೆ ಹುಟ್ಟಿದ ಹಬ್ಬಕ್ಕೆ ಹೋದಾಗ ನನ್ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಅಕ್ಕ ನೀನ್ ಇಲ್ಲಿ ಬಾ ಕುತ್ಕೋ, ಏನಕ್ಕ ಆರಾಮ ಅಂತ ಕೇಳೋ ವ್ಯಕ್ತಿ, ಒಬ್ಬ ಸ್ಟಾರ್ ಆಗಿರೋ ವ್ಯಕ್ತಿ ಕೇಳ್ತಾರೆ ಅಂತಂದ್ರೆ, ಇದರಲ್ಲಿ ನಾನು ಇನ್ನು ಅವರಲ್ಲಿ ಲೋಪಗಳನ್ನು ಹುಡುಕೋದಕ್ಕೆ ಹೇಗ್ ಸಾಧ್ಯ? ಹೇಗ್ ಹುಡುಕ್ಲಿ ಹೇಳಿ ಲೋಪಗಳನ್ನ? ನಾನು ಕಂಡಂತೆ ದರ್ಶನ ಈ ರೀತಿ ಅಲ್ವೇ ಅಲ್ಲ. ಅವರು ಇಂದಿನ ಯಾವ ಇದು ಇಲ್ಲ. ಹೇಗ್ ಬಂದಿದ್ರು ನೀನಾಸಂಗೆ, ಅದಕ್ಕಿಂತ ಸರಳ ಸಜ್ಜನಿಕೆಯಿಂದ ಹೊರಗೋಗಿದ್ದಾರೆ ಅವರು. ತುಂಬಾ ಒಳ್ಳೆ ವ್ಯಕ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.